everyone fine. ಇನ್ನು ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಸಿಎಂ ಸಮರ ಹೆಚ್ಚಳವಾಗ್ತಾ ಇದೆ. ಇನ್ನು ನಾನು ಸಿಎಂ ಆಕಾಂಕ್ಷಿ ಅಂತ ಹೇಳ್ತಾ ಇರುವಂತವರ ಸಂಖ್ಯೆ ಕೂಡ ಇದೀಗ ಹೆಚ್ಚಳವಾಗ್ತಾ ಇದೆ. ಸಿಎಂ ಆಕಾಂಕ್ಷಿಗಳ ಪಟ್ಟಿ ಕೂಡ ಹೆಚ್ಚಳವಾಗ್ತಾ ಇದೆ. ಇನ್ನು ರೇಸ್ಗೆ ಇದೀಗ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಕೂಡ ಬಂದಿದ್ದಾರೆ. ಈ ಸಿಎಂ ರೇಸ್ ನಡೀತಾ ಇತ್ತು. ನಾನು ಕೂಡ ಸಿಎಂ ಆಗ್ತೀನಿ, ನಾನು ಕೂಡ ಸಿಎಂ ಆಕಾಂಕ್ಷಿ ಅನ್ನುವಂತಹ ಒಂದು ಪಟ್ಟಿ ಕೂಡ ಬೆಳೀತಾ ಹೋಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈಗ ಅವರ ಪರ ಯಾರು ಕಾರ್ಯಕರ್ತರಿದ್ದಾರೆ ಅವರು ಕೂಡ ಒಂದು ಅಭಿಯಾನವನ್ನು ಆರಂಭಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಪರವಾಗಿ ಕೂಡ ಅಭಿಯಾನ ಆರಂಭವಾಗ್ತಾ ಇತ್ತು. ಮತ್ತೊಂದೆಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಅಭಿಯಾನ. ಈ ರೀತಿಯಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರ ಪರವಾಗಿ ಅಭಿಯಾನ ಆರಂಭ ಆಗ್ತಾ ಇದೆ. ಈಗ ಈ ಸಿಎಂ ರೇಸ್ಗೆ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಕೂಡ ಬರ್ತಾ ಇದ್ದಾರೆ. ಇನ್ನು ಬಸವರಾಜ ರಾಯರೆಡ್ಡಿ ಅವರಿಗೆ ಪಕ್ಷಾತೀತವಾಗಿ ನಾಯಕರು ಬೆಂಬಲ ಸೂಚಿಸ್ತಾ ಇದ್ದಾರೆ. ಪಕ್ಷಾತೀತವಾಗಿ ಇದೀಗ ರಾಯರೆಡ್ಡಿ ಪರವಾಗಿ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಓರ್ವ JDS ಮುಖಂಡ ಇದೀಗ ಪೋಸ್ಟ್ ಹಾಕಿ ಆಗ್ರಹ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಆಂದೋಲನ ಪ್ರಾರಂಭಿಸಿ ಬಸವರಾಜ ರಾಯರೆಡ್ಡಿ ಅವರ ಪರವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಆಂದೋಲನ ಆರಂಭಿಸಿ ಬಸವರಾಜ ರಾಯರೆಡ್ಡಿ ಅವರನ್ನ ಸಿಎಂ ಆಗಿಸಿ ಅಂತ ಇದೀಗ JDS ಮುಖಂಡರೊಬ್ಬರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರಿಗೆ ತಮ್ಮ ಬೆಂಬಲ ಸೂಚಿಸಿದ್ದಾರೆ. ಇನ್ನು ಬಸವರಾಜ ರಾಯರೆಡ್ಡಿ ಅವರಿಗೆ ಸಿಎಂ ಆಗುವಂತಹ ಅರ್ಹತೆ ಕೂಡ ಇದೆ. ಅವರು ಹಿರಿಯ ನಾಯಕರು ಕೂಡ ಆಗಿದ್ದಾರೆ. ಸಿಎಂ ಆಗುವಂತಹ ಎಲ್ಲ ಒಂದು ಅರ್ಹತೆ ಕೂಡ ಅವರಿಗಿದೆ. ರಾಯರೆಡ್ಡಿ ಅವರು ಸಿಎಂ ಆಗಿದ್ದೇ ಆದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗತ್ತೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ JDSನ ಮುಖಂಡರು ಇದೀಗ ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದ ಸಾಮಾಜಿಕ ಜಾಲತಾಣದಲ್ಲಿ ಬಸವರಾಜ ರಾಯರೆಡ್ಡಿ ಅವರ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಅವರು ಅರ್ಹರು ಕೂಡ ಆಗಿದ್ದಾರೆ. ಸಿಎಂ ಆಗುವಂತಹ ಎಲ್ಲ ಒಂದು ಅರ್ಹತೆ ಅವರಿಗಿದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಯಾರಿದ್ದೀರಿ, ಕಾಂಗ್ರೆಸ್ನ ಕಾರ್ಯಕರ್ತರು ಬಸವರಾಜ ರಾಯರೆಡ್ಡಿ ಅವರ ಪರವಾಗಿ ಅಭಿಯಾನ ಆರಂಭಿಸಿ ಬಸವರಾಜ ರಾಯರೆಡ್ಡಿ ಅವರನ್ನ ಸಿಎಂ ಮಾಡುವಂತೆ ಒತ್ತಡ ಹೇರಿ ಅಂತ ಇದೀಗ JDS ಮುಖಂಡರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ.